ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರೋಗ್ಯದಿಂದ ಸಂತೋಷವಾಗಿ ಇರಬೇಕು ಅಂತ ಭಾವಿಸ್ತೇನೆ. ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸುಮಾ ದ ವರ್ಕಿಂಗ್ ಮಾಮ್ ವ್ಲಾಗ್ಸ್. ಇವತ್ತು ಮಂಗಳವಾರ ಮತ್ತೆ ನನ್ನ ಡ್ಯೂಟಿ ಸಹ ಇವತ್ತಿಂದ ಶುರುವಾಯಿತು. ಇವತ್ತಿನ ವಿಡಿಯೋದಲ್ಲಿ ನಾನು ಜಾಬ್ಗೆ ಹೋಗುವಾಗ ಪ್ರತಿ ದಿನವನ್ನ ಹೇಗೆ ಮ್ಯಾನೇಜ್ ಮಾಡ್ಕೊಳ್ತೀನಿ, ಪ್ರೊಡಕ್ಟಿವ್ ಆಗಿ ಹೇಗೆ ಇರ್ತೀನಿ ಅನ್ನೋದನ್ನ ನೋಡಿಸ್ತೀನಿ. ಚಿಕ್ಕವರಾಗಿರ್ಬೋದು, ದೊಡ್ಡವರಾಗಿರ್ಬೋದು, ತುಂಬಾ ದಿನಗಳ ಕಾಲ ರಜೆ ತಗೊಂಡು ಒಂದೇ ಸರಿ ಸ್ಕೂಲ್‌ಗೆ ಹೋಗ್ಬೇಕು ಅಂದ್ರೆ ಅಥವಾ ಆಫೀಸ್‌ಗೆ ಹೋಗ್ಬೇಕು ಅಂದ್ರೆ ಸ್ವಲ್ಪ ಕಷ್ಟ ಅನ್ಸುತ್ತೆ. ಈ ರೀತಿ ಬ್ಯಾಕ್ ಟು ರೊಟೀನ್ ಆಗ್ಬೇಕಂದ್ರೆ ನಮ್ಗೆ ಸ್ವಲ್ಪ ಮೋಟಿವೇಶನ್, ಅದ್ರಲ್ಲೂ ಸೆಲ್ಫ್ ಮೋಟಿವೇಶನ್ ಬೇಕೇ ಬೇಕಾಗತ್ತೆ. ಬೇರೆ ಯಾರೋ ಬಂದು ನಮ್ಮನ್ನ ಮೋಟಿವೇಶನ್ ಮಾಡ್ತಾರೆ ಅನ್ನೋದಕ್ಕಿಂತ ಸೆಲ್ಫ್ ಮೋಟಿವೇಶನ್ ಆಗಿರೋದು ತುಂಬಾನೇ ಮುಖ್ಯ. ಸೊ ಈ ಸೆಲ್ಫ್ ಮೋಟಿವೇಶನ್ ಅನ್ನೋದು ನಮ್ಗೆ ಹೇಗ್ ಬರುತ್ತೆ? ಫಸ್ಟ್ ಆಫ್ ಆಲ್ ನಾವು ಸೆಲ್ಫ್ ಮೋಟಿವ್ ಆಗಿರ್ಬೇಕು, ಪಾಸಿಟಿವ್ ಆಗಿರ್ಬೇಕು ಅಂತಂದ್ರೆ ನಮ್ಮ ಬ್ರೈನ್ ಸಹ ಆಕ್ಟಿವ್ ಆಗಿರ್ಬೇಕು. ಅದರ ಜೊತೆಗೆ ನಮ್ಮ ಟೈಮಿಂಗ್ಸ್, ನಾವು ಯಾವ ರೀತಿ ಟೈಮಿಂಗ್‌ನ ನಾವು ಯುಟಿಲೈಸ್ ಮಾಡ್ಕೊಳ್ತಿದೀವಿ. ಅಂದ್ರೆ ನಾನಿಲ್ಲಿ ಟೈಮ್ ಮ್ಯಾನೇಜ್‌ಮೆಂಟ್ ಅಂತ ನಾನು ಹೇಳ್ತಿಲ್ಲ. ಟೈಮ್ ಟೇಬಲ್ ಹಾಕೊಂಡು ಅದನ್ನ ಫಾಲೋ ಮಾಡ್ಬೇಕು, ಸ್ಟ್ರಿಕ್ಟ್ ಆಗಿರ್ಬೇಕು ಅಂತ ನಾನು ಹೇಳ್ತಿಲ್ಲ. ನಮಗಿರುವಂತ 24 ಗಂಟೆಗಳಲ್ಲಿ ನಾವು ಯಾವುದಕ್ಕೆ ಪ್ರಿಯಾರಿಟಿ ಕೊಡ್ತಿದೀವಿ, ನಾವು ಯಾವ ರೀತಿ ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಬಹುದು ಅನ್ನೋದ್ರ ಮೇಲೆನೆ ಎಲ್ಲವೂ ಡಿಪೆಂಡ್ ಆಗಿರುತ್ತೆ. ನಾವು ಟೈಮ್‌ನ ಯಾವಾಗ ಪರ್ಫೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಳ್ತೀವಿ, ಆವಾಗ ಆಟೋಮೆಟಿಕ್ ಆಗಿ ನಮ್ಗೆ ಕಾನ್ಫಿಡೆನ್ಸ್ ಅನ್ನೋದು ಬಿಲ್ಡ್ ಆಗತ್ತೆ. ನಾವು ಸೆಲ್ಫ್ ಡಿಸಿಪ್ಲಿನ್ ಆಗಿರ್ತೀವಿ. ಅದರಿಂದ ನಾವು ಸೆಲ್ಫ್ ಮೋಟಿವೇಶನ್ ಸಹ ತಗೋಬಹುದು. ಸೊ ನಮ್ಮ ಬ್ರೈನ್ ಆಕ್ಟಿವ್ ಆಗಿರ್ಬೇಕು. ನಾವು ಆಕ್ಟಿವ್ ಆಗಿರ್ಬೇಕು ಅಂತಂದ್ರೆ ನಮ್ಮ ಡೇನ ಸಹ ಒಂದು ಪಾಸಿಟಿವ್ ಥಾಟ್ ಇಂದ ನಾವು ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಈ ಪಾಸಿಟಿವ್ ಮೈಂಡ್‌ಸೆಟ್ ಹೇಗೆ ನಾವು ಬಿಲ್ಡಪ್ ಮಾಡ್ಕೋಬಹುದು ಅಂತಂದ್ರೆ, ಲೈಕ್ ದ ಬೆಸ್ಟ್ ಟೈಮ್ ಈಸ್ ಅರ್ಲಿ ಮಾರ್ನಿಂಗ್ಸ್ ಅಂತಾನೆ ನಾನು ಹೇಳ್ತೀನಿ. ಮುಂಜಾನೆ ಬೆಳಗಿನ ಜಾವ ಅಂತ ನಾವು ಏನ್ ಹೇಳ್ತೀವಿ, ಆ ಟೈಮ್ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಆಲ್ಮೋಸ್ಟ್ ಎಲ್ಲರಿಗೂ ಇವಾಗ ಗೊತ್ತು ಬ್ರಹ್ಮ ಮುಹೂರ್ತ ಅನ್ನೋದು. ಯಾಕೆ ನಮ್ಮ ಪೂರ್ವಜರು ಅದನ್ನ ಬ್ರಹ್ಮ ಮುಹೂರ್ತ ಅಂದಿದ್ದಾರೆ ಅಂತಂದ್ರೆ, ಆ ಟೈಮಲ್ಲಿ ಬ್ರಹ್ಮಾದಿ ದೇವತೆಗಳು ಸಂಚಾರ ಮಾಡ್ತಿರ್ತಾರಂತೆ. ಸೊ ಆ ಟೈಮ್‌ಗೆ ಒಂದು ಪ್ರತ್ಯೇಕವಾದಂತಹ ಸ್ಥಾನ ಇದೆ ನಮ್ಮ ಪುರಾಣಗಳಲ್ಲೂ ಸಹ. ನೀವು ದೇವಸ್ಥಾನಕ್ಕೆ ಹೋಗ್ಲಿ, ಎಲ್ಲೇ ಹೋಗ್ಲಿ, ಯಾವುದೇ ಮುಹೂರ್ತ ಕೇಳಲಿ, ರ್ಯಾಂಡಮ್ ಆಗಿ ಹೇಳೋದು ಯಾವ ಮುಹೂರ್ತ ಒಳ್ಳೇದು ಅಂತಂದ್ರೆ ಬ್ರಹ್ಮ ಮುಹೂರ್ತ. ಆದ್ರಿಂದ ನನ್ನ ಲೈಫಲ್ಲಿ ನಾನು ಇಂಪಾರ್ಟೆಂಟ್ ಅಂಡ್ ವೆರಿ ವೆರಿ ಪ್ರೀಶಿಯಸ್ ಟೈಮ್ ಅಂತ ನಾನು ತಗೊಳ್ಳೋದು ಅಂತಂದ್ರೆ ಲೈಕ್ 3:30 ಇಂದ 5:30 ಈ ಟೈಮಿಂಗ್ ಏನಿರುತ್ತೆ, ಆ ಟೈಮಿಂಗ್‌ನೇ ನಾವು ತುಂಬಾ ತುಂಬಾ ಇಂಪಾರ್ಟೆಂಟ್ ಅಂಡ್ ತುಂಬಾ ಪ್ರೀಶಿಯಸ್ ಅಂತಾನೂ ಹೇಳ್ಬೋದು. ಆ ಟೈಮಿಂಗಲ್ಲಿ ಲೈಕ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಯಾವುದೇ ಪ್ರಾಕ್ಟೀಷನರ್ಸ್ ಆಗಿರ್ಬೋದು, ಲೈಕ್ ಯೋಗ ಪ್ರಾಕ್ಟೀಸ್ ಆಗಿರ್ಬೋದು, ಮೆಡಿಟೇಷನ್ ಆಗಿರ್ಬೋದು, ಯಾವುದೇ ಒಂದು ರೀತಿಯ ಸ್ಪಿರಿಚುವಲ್ ಪ್ರಾಕ್ಟೀಸ್ ಆಗಿರ್ಬೋದು, ನೀವು ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕು ಅಂತಂದ್ರೆ ಅದು ಒಳ್ಳೆ ಒಳ್ಳೆ ಸಮಯ ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ ಯಾರು ಸಕ್ಸಸ್ ಆಗಿದ್ದಾರೆ ಅವ್ರ ಲೈಫಲ್ಲಿ ಇಲ್ಲಿವರೆಗೂ ಸಕ್ಸಸ್‌ಫುಲ್ ಪೀಪಲ್ ಅಂತಂದ್ರೆ, ಅವರು ಈ ಟೈಮಲ್ಲಿ ಎದ್ದು ಅಭ್ಯಾಸ ಮಾಡಿರೋರೇ 90% ಇರ್ತಾರೆ. ಇದನ್ನ ನಾವು ಯಾವುದೇ ರೀತಿ ಡೌಟ್ ಇಲ್ದೇನೆ ಹೇಳ್ಬೋದು. ಸೊ ಆದ್ರಿಂದ ಅಕಾರ್ಡಿಂಗ್ ಟು ಮೈ ನಾಲೆಡ್ಜ್, ನನ್ನ ಅನಿಸಿಕೆಯ ಪ್ರಕಾರ ಈ ಟೈಮಿಂಗ್ ಇಂದ ನಾವು ಡೇನ ಸ್ಟಾರ್ಟ್ ಮಾಡಿದ್ರೆ ನಾವು ಡೇ ಎಲ್ಲನೂ ಸಹ ಪಾಸಿಟಿವ್ ಇಂದ ಇರ್ತೀವಿ. ನಮ್ಗೆ ಆ ಡೇಗೆ ಎಂಟೈರ್ ಡೇಗೆ ಏನೆಲ್ಲ ಪಾಸಿಟಿವ್ ಎನರ್ಜಿ ಬೇಕು, ನಾ ಡೇ ಸ್ಟಾರ್ಟ್ ಮಾಡ್ದಾಗ್ಲೇ ನಮ್ಗೆ ಗೊತ್ತಾಗ್ಬಿಡುತ್ತೆ. ಇವತ್ತು ನಾನು ಪಾಸಿಟಿವ್ ಆಗಿ ಇರ್ತೀನಾ? ಇಲ್ಲ ನಾನು ನನ್ನ ಕೆಲ್ಸನ ನಾನು ಕಂಪ್ಲೀಟ್ ಮಾಡ್ತೀನಾ ಇಲ್ವಾ ಅಂತ ಹೇಳ್ಬಿಟ್ಟು. ಸೊ ಅದ್ರಿಂದ ಈ ಬ್ರಹ್ಮ ಮುಹೂರ್ತ ಅನ್ನೋದು ತುಂಬಾ ತುಂಬಾ ಒಳ್ಳೇದು. ಪ್ಲೀಸ್ ಯುಟಿಲೈಸ್ ಮಾಡ್ಕೊಳ್ಳಿ. ಆ ಒಂದು ಎಕ್ಸ್‌ಪೀರಿಯನ್ಸ್‌ನ ನೀವು ಅನುಭವ ಮಾಡಿದ್ರೇನೆ ನಿಮಗ್ ಗೊತ್ತಾಗತ್ತೆ. ಈ ಒಂದು ಮಾತು ನಾನು ರಂಗೋಲಿ ಹಾಕ್ಬೇಕಾದ್ರೆ ನಾನು ಹೇಳ್ಬೇಕು ಅಂತ ಅನ್ಕೊಂಡೆ, ಹೇಳ್ದೆ. ಈಗ ರಂಗೋಲಿ ಸಹ ಮುಗೀತು. ನೆಕ್ಸ್ಟ್ ನನ್ನ ಸ್ಟೆಪ್, ನನ್ನ ರೊಟೀನಲ್ಲಿ ಏನು ಅಂತಂದ್ರೆ, ನನ್ನ ಬಾಡಿನ ನಾನು ಹೈಡ್ರೇಟ್ ಮಾಡ್ಕೋಬೇಕು. ಇಮ್ಯುನಿಟಿ ಬಿಲ್ಡಪ್ ಮಾಡ್ಕೋಬೇಕು. ಯಾಕಂತಂದ್ರೆ ನಾನು ಬೆಳಗಿನ ಜಾವ ಎದ್ದೇಳೋದ್ರಿಂದ ನಾನು ಹೈಡ್ರೇಟ್ ಆಗಿಲ್ಲ ಅಂತಂದ್ರೆ ಡೇ ಫುಲ್ ಆಗಿ ನಾನು ತುಂಬಾ ಸುಸ್ತಾಗೋದು, ಬಿ-ಪಿ ವೇರಿಯೇಷನ್ ಆಗೋದು ಆಗತ್ತೆ. ಅದ್ರಿಂದ ನಾನಿವಾಗ ಹನಿ ವಾಟರ್ ಮತ್ತೆ ಸ್ವಲ್ಪ ಬಿಸಿ ನೀರಲ್ಲಿ ಸ್ವಲ್ಪ ಹನಿ ಹಾಕಿ ಅದನ್ನ ತಗೊಳ್ತಿದ್ದೀನಿ. ಕೆಲವರೆಲ್ಲ ಲೆಮನ್ ಹಾಕ್ತಾರೆ, ಸಬ್ಜಾ ಸೀಡ್ಸ್ ಹಾಕ್ತಾರೆ, ಚಿಯಾ ಸೀಡ್ಸ್ ಹಾಕ್ತಾರೆ. ಆದ್ರೂ ಅವರವರ ವಿಶ್ ಅದು. ಬಟ್ ನಾನ್ ಪ್ಲೇನ್ ವಾಟರ್ ವಿತ್ ಹನಿ ತಗೊಳ್ತಿದ್ದೀನಿ. ಸ್ನಾನ ಎಲ್ಲ ಮುಗಿದ ನಂತರ ಮನೆ ಎಲ್ಲ ಕ್ಲೀನ್ ಎಲ್ಲ ಮಾಡಿರ್ತೀನಿ ನೈಟಲ್ಲೇನೆ. ಇಲ್ಲಿ ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡು, ದೇವರ ನೈರ್ಮಲ್ಯವನ್ನೆಲ್ಲ ತೆಗೆದ್ಬಿಟ್ಟು, ಇನ್ ದ ಸೆನ್ಸ್ ಹಿಂದಿನ ದಿನ ಇಟ್ಟಿರ್ತಕ್ಕಂಥ ಹೂಗಳನ್ನ ತೆಗೆದ್ಬಿಟ್ಟು, ನಾನು ಹೊಸ ಫ್ರೆಶ್ ಹೂವನ್ನ ಇಟ್ಟು, ನಾನು ಪೂಜೆ ಮಾಡಿ ನನ್ನ ದಿನಾನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇಲ್ಲಿ ಪೂಜೆ ಅಂತಂದ್ರೆ ತುಂಬಾ ಜನಕ್ಕೆ ತುಂಬಾ ರೀತಿಯಾದಂತಹ ಡೌಟ್‌ಗಳಿವೆ. ಪೂಜೆಯನ್ನ ಇದೇ ಟೈಮಲ್ಲಿ ಮಾಡ್ಬೇಕು,
ಇಲ್ಲ ಕೆಲವರು ಮಧ್ಯಾಹ್ನ ಹೊತ್ತು ಮಾಡ್ತಾರೆ, ಕೆಲವರು ಸಂಜೆ ಮಾಡ್ತಾರೆ, ಇಲ್ಲ ಕೆಲವರು ಮಾರ್ನಿಂಗ್ ಮಾಡ್ತಾರೆ. ಅದು ಅವರವರ ಒಂದು ಟೈಮಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಆದಷ್ಟು ನಾವು ಯಾವುದಕ್ಕೆ ಪ್ರಿಯಾರಿಟಿ ಕೊಡ್ತೀವಿ ಅನ್ನೋದ್ರ ಮೇಲೆನೆ ನಾವು ಮಾಡೋ ಕೆಲಸ ಸಹ ಡಿಪೆಂಡ್ ಆಗಿರುತ್ತೆ. ಲೈಕ್ ಇಂಪಾರ್ಟೆಂಟ್ ಅನ್ನೋದು ಡಿಫರೆಂಟು, ಪ್ರಯಾರಿಟಿ ಅನ್ನೋದು ಡಿಫರೆಂಟ್ ಆಗಿರುತ್ತೆ. ಸೊ ಆದ್ರಿಂದ ಪೂಜೆ ಇಲ್ಲ ದೇವರ ಪ್ರಾರ್ಥನೆ ಆಗಿರ್ಬೋದು, ಯಾವುದೇ ಒಂದು ಯೋಗ ಆಗಿರ್ಬೋದು, ಮೆಡಿಟೇಷನ್ ಆಗಿರ್ಬೋದು, ಯಾವಾಗ ನಿಮ್ಮ ಪ್ರಿಯಾರಿಟಿ ಆಗಿರುತ್ತೆ, ಆಟೋಮೆಟಿಕ್ ಆಗಿ ನೀವು ಅದಕ್ಕೆ ಟೈಮ್ ಕೊಡಕ್ಕೆ ಅದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀರಾ. ಸೊ ಇಲ್ಲಿ ನಂದು ದೀಪಾರಾಧನೆ ಸಹ ಮುಗೀತು. ನಾನು ದೀಪಾರಾಧನೆ ಮಾಡ್ಬೇಕಾದ್ರೆ ನನ್ನ ಮನಸ್ಸಲ್ಲಿ ಅನ್ಕೊಳ್ಳೋದು ಒಂದೇ ಒಂದು, ದೀಪಂ ಜ್ಯೋತಿ ಪರಬ್ರಹ್ಮ ಸ್ವರೂಪಿಣಿಯೈ ನಮಃ ಅಂತ. ಈ ಒಂದು ಸಂಕಲ್ಪದಿಂದ ನಾನು ದೀಪಾರಾಧನೆ ಮಾಡಿದ್ದೀನಿ ಅಂತಂದ್ರೆ, ನನ್ನ ಡೇಗೆ ಬೇಕಾಗಿರ್ತಕ್ಕಂಥ ಪಾಸಿಟಿವ್ ಎನರ್ಜಿ ಎಲ್ಲನೂ ಸಹ ಆ ದೇವರು ನನಗೆ ಅನುಗ್ರಹ ಮಾಡಿ ಕೊಡ್ತಾರೆ. ಅದನ್ನ ನಾನು ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡ್ತೀನಿ. ನನ್ನ ಎಕ್ಸ್‌ಪೀರಿಯನ್ಸ್ ಇಂದ ನಾನು ಹೇಳ್ತಿದ್ದೀನಿ. ಮತ್ತೆ ಇಲ್ಲಿ ದೀಪಾರಾಧನೆ ಮುಗೀತು. ಒಂದು ಅಗರಬತ್ತಿಯಿಂದ ಪೂಜೆನೂ ಸಹ ಮುಗೀತು. ಇವಾಗ ನಾನು ಆರತಿ ಕೊಡ್ತಿದ್ದೀನಿ. ತುಂಬಾ ಜನ ಈಗ ಬರುವಂತಹ ಲೈಕ್ ಮಿಕ್ಸ್ಡ್ ಕರ್ಪೂರದಿಂದ ಆರತಿ ಕೊಡ್ತಾರೆ. ಅದನ್ನ ನಾನ್ ಪ್ರಿಫರ್ ಮಾಡೋದಿಲ್ಲ. ನಾನು ಆರತಿ ಕೊಡೋದು ಕಾಟನ್ ಬತ್ತಿಯಿಂದ ಆರತಿ ಮಾಡಿ ಅದರಿಂದನೇ ನಾನು ಆರತಿನ ಕೊಡ್ತೀನಿ. ನಾನು ತುಂಬಾ ಸಿಂಪಲ್ ಆಗಿ ಪೂಜೆ ಮಾಡ್ತೀನಿ. ಆಡಂಬರದಿಂದ ಎಲ್ಲ ನಾನು ಪೂಜೆ ಮಾಡಲ್ಲ. ಎಲ್ಲರೂ ಹೇಳ್ತಾರೆ ಆ ರೂಲ್ಸ್, ರೆಗ್ಯುಲೇಷನ್ಸ್ ಸ್ಟ್ರಿಕ್ಟ್ ಆಗಿರ್ಬೇಕು ಅದು ಇದು ಅಂತ. ನಾವು ಕ್ಲೀನ್ ಆಗಿದ್ದು, ನಮ್ಮ ಮನಸ್ಸು ಕ್ಲೀನ್ ಆಗಿದ್ದು, ಭಕ್ತಿಯಿಂದ, ಪ್ರೀತಿಯಿಂದ, ನಿಸ್ವಾರ್ಥ ಮನೋಭಾವನೆಯಿಂದ ಪೂಜೆ ಮಾಡಿದ್ರೆ ನನ್ನ ಪ್ರಕಾರ ಅದೇ ಪೂಜೆ ಅಂತ ನಾನು ಭಾವಿಸ್ತೇನೆ. ನನ್ನ ಅಭಿಪ್ರಾಯಕ್ಕೆ ಎಷ್ಟು ಜನ ಅಕ್ಸೆಪ್ಟ್ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ನಮಗೆ ಅಂತ ಒಂದು ಕಷ್ಟ ಬಂದಾಗ ಯಾರೂ ಆಗೋದಿಲ್ಲ. ಅಂತ ಸಮಯದಲ್ಲಿ ನಮ್ ಕೈ ಹಿಡಿದು ನಡ್ಸೋದು ದೇವ್ರು ಮಾತ್ರ ಅಂತ ನಾನು ಗಟ್ಟಿಯಾಗಿ ನಂಬ್ತೀನಿ. ಫೈನಲ್ ಆಗಿ ನಿಮಗೆ ಇರುವ ಸ್ಟ್ರೆಸ್ ಆಗಿರ್ಬೋದು, ನೆಗೆಟಿವಿಟಿ ಆಗಿರ್ಬೋದು, ಯಾವುದೇ ಇಶ್ಯೂ ಇರ್ಬೋದು, ಅದನ್ನೆಲ್ಲ ನೀವು ಮ್ಯಾನೇಜ್ ಮಾಡ್ಬೇಕು ಅಂತಂದ್ರೆ ಒಂದು ಹೆಲ್ತಿ ಲೈಫ್ ಸ್ಟೈಲ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಆ ಹೆಲ್ತಿ ಲೈಫ್ ಸ್ಟೈಲಿನ ಈ ಒಂದು ಬೆಸ್ಟ್ ಥಿಂಗ್ ಇಂದ ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅನ್ನೋದು ನನ್ನ ಪ್ರಶ್ನೆ. ನೆಕ್ಸ್ಟ್ ಇಲ್ಲಿ ನಾನು ಬ್ರೇಕ್‌ಫಾಸ್ಟ್‌ಗೆ ರೆಡಿ ಮಾಡ್ತಿದ್ದೀನಿ. ಇಲ್ಲಿ ಸಿಂಪಲ್ ಆಗಿ ನಾನು ಬ್ರೇಕ್‌ಫಾಸ್ಟ್‌ನ ಮುಗಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಸಿಂಪಲ್ ಆಗಿ ಉಪ್ಪಿಟ್ಟು ಮಾಡ್ತಿದ್ದೀನಿ. ಉಪ್ಪಿಟ್ಟಂದ್ರೆ ಸಾಮಾನ್ಯವಾಗಿ ಎಲ್ಲರೂ ಮುಖ ಮುರಿತಾರೆ. ಬಟ್ ಆದ್ರೆ ಮಾಡೋ ರೀತಿಯಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿ ರುಚಿಯಾಗಿ ಮಾಡ್ಬೋದು. ಉಪ್ಪಿಟ್ಟಂತಾನೆ ಅಲ್ಲ, ಯಾವುದೇ ಅಡಿಗೆ ಆಗಿರ್ಬೋದು. ಮನಸ್ಸಿಂದ, ಪ್ರೀತಿಯಿಂದ ಮಾಡಿದ್ರೆ ಯಾವುದೇ ರೆಸಿಪಿ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಸಣ್ಣ ರವೆನ ನಾನು ಎಣ್ಣೆಯಲ್ಲಿ ಹಾಕಿ ರೋಸ್ಟ್ ಮಾಡಿ ಅದಕ್ಕೆ ಬೇಕಾಗಿರತಕ್ಕಂಥ ಎಲ್ಲಾ ತರಕಾರಿಗಳನ್ನ ಹಚ್ಕೊಂಡು ಫಸ್ಟ್ ನಾನು ರವೆನ ರೋಸ್ಟ್ ಮಾಡ್ಕೊಳ್ತಿದ್ದೀನಿ. ಇದು ನೀವು ಎಣ್ಣೆಯಲ್ಲಾದ್ರೂ ಮಾಡ್ಬೋದು, ಇಲ್ಲ ಅಂತಂದ್ರೆ ಸ್ವಲ್ಪ ಬಟರ್ ಹಾಕ್ಬೋದು, ಇಲ್ಲ ಸ್ವಲ್ಪ ತುಪ್ಪದಲ್ಲಿ ಹಾಕು ಸಹ ನೀವು ರೋಸ್ಟ್ ಮಾಡ್ಕೋಬಹುದು. ಅದನ್ನ ರವೆ ಬಿಡಿ ಬಿಡಿಯಾಗಿ ಬರಬೇಕು. ಅಲ್ಲಿವರೆಗೂ ನಾವು ಅದನ್ನ ರೋಸ್ಟ್ ಮಾಡಿದ್ರೆ ಆ ಸ್ಮೆಲ್ ಅನ್ನೋದು, ರಾ ಸ್ಮೆಲ್ ಅನ್ನೋದು ಹೋಗ್ಬಿಡುತ್ತೆ. ಸೊ ಆಟೋಮೆಟಿಕ್ ಆಗಿ ಟೇಸ್ಟ್ ಅನ್ನೋದು ನಮ್ಗೆ ಉಪ್ಪಿಟ್ಟಲ್ಲಿ ಬರುತ್ತೆ ನಾವು ಉಪ್ಪಿಟ್ಟು ಮಾಡಿದಾಗ. ಸೊ ಮತ್ತೆ ಅದೇ ಕಡಾಯಿಗೆ ನಾನು ಸ್ವಲ್ಪ ಎಣ್ಣೆಯನ್ನ ಹಾಕಿ ನಾರ್ಮಲ್ ಒಗ್ಗರಣೆಯನ್ನ ಕೊಟ್ಕೊಂತಿದ್ದೀನಿ. ನಾವು ಯಾವ ರೀತಿ ಒಗ್ಗರಣೆ ಕೊಡ್ತೀವಿ ಪ್ಲೇನ್ ಆಗಿ ನಾನು ಮಾಡ್ತಿರೋದು ಯಾವುದೇ ರೀತಿ ತರಕಾರಿ ನಾನು ಇಲ್ಲಿ ಹಾಕ್ತಿಲ್ಲ. ಪ್ಲೇನ್ ಉಪ್ಪ ಮಾಡ್ತಿದ್ದೀನಿ. ಯಾವ ರೀತಿ ಅಂತಂದ್ರೆ ಲೈಕ್ ಸಾಸಿವೆ, ಜೀರಿಗೆ, ಸ್ವಲ್ಪ ಹಿಂಗ್, ಚನಾ ದಾಲ್, ಉರದ್ ದಾಲ್, ಕಡಲೆಕಾಳು, ಉದ್ದಿನಕಾಳು ಎಲ್ಲವನ್ನು ಹಾಕಿ ಮತ್ತೆ ಆನಿಯನ್, ಮೆಣಸಿನಕಾಯಿ ಎಲ್ಲವನ್ನು ಹಾಕಿ ಒಗ್ಗರಣೆ ಕೊಟ್ಕೊಂಡ ನಂತರ ಅದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದ ನಂತರ ನಾನು ಬಿಸಿ ನೀರನ್ನ ಆಲ್ರೆಡಿ ಕಾಯಿಸಿ ಇಟ್ಕೊಂಡಿದ್ದೇನೆ ಕೆಟಲ್‌ನಲ್ಲಿ. ನಾವು ಉಪ್ಪಿಟ್ಟೆಲ್ಲ ಯಾವಾಗೆಲ್ಲ ಮಾಡ್ತೀವಿ, ಒಂದು ಟಿಪ್ ಏನು ಬೇಗ ಆಗ್ಬೇಕು ಅಂತಂದ್ರೆ ನಾವು ತಣ್ಣೀರನ್ನ ಹಾಕೋಕ್ ಬದಲು ಒಗ್ಗರಣೆಗೆ ನಾವು ಬಿಸಿ ನೀರನ್ನ ಹಾಕಿದ್ರೆ ನಮಗೆ ಉಪ್ಪಿಟ್ಟು ಬೇಗನೂ ಆಗತ್ತೆ. ಲೈಕ್ ವಿತಿನ್ 2-3 ಮಿನಿಟ್ಸ್ ಅಲ್ಲಿ ರವೆ ಹಾಕಿದ 2-3 ಮಿನಿಟ್ಸ್ ಅಲ್ಲಿ ನಮಗೆ ಉಪ್ಪಿಟ್ಟು ಅನ್ನೋದು ರೆಡಿ ಆಗ್ಬಿಡುತ್ತೆ. ನೋಡಿ ಇಲ್ಲಿ ನಾನು ಇವಾಗ ಎ ಸ್ವಲ್ಪ ಹೆಚ್ಚು ಹಾಕ್ತಿದ್ದೀನಿ ಈರುಳ್ಳಿನ ಟೇಸ್ಟ್ ಎನ್ಹಾನ್ಸ್ ಮಾಡ್ಲಿಕ್ಕೆ. ಸ್ವಲ್ಪ ಗ್ರೀನ್ ಚಿಲ್ಲಿಯನ್ನ ಹಾಕೊಳ್ತಿದ್ದೀನಿ. ಜಾಸ್ತಿ ಹಾಕ್ಲಿಲ್ಲ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾವು ಸಹ ಹಾಕೋಬಹುದು. ಇಲ್ಲಿ ನೋಡಿ ನಾನು ಯಾವುದೇ ತರಕಾರಿಯನ್ನ ಬಳಸಿಲ್ಲ. ಜಸ್ಟ್ ಪ್ಲೇನ್ ಒಗ್ಗರಣೆ ಕೊಟ್ಕೊಳ್ತಿದ್ದೀನಿ. ಸ್ವಲ್ಪ ಈರುಳ್ಳಿ ಬೇಗ ಫ್ರೈ ಆಗ್ಲಿ ಅಂತ ಸ್ವಲ್ಪ ಸಾಲ್ಟ್‌ನ ಆಡ್ ಮಾಡ್ತಿದ್ದೀನಿ. ಹಿಂಗನ್ನ ಆಲ್ರೆಡಿ ಆಡ್ ಮಾಡಿದ್ದೀನಿ. ಈಗ ನಾನು ಲೈಕ್ 1:3 ರೇಷಿಯೋದಲ್ಲಿ ಯಾವತ್ತೂ ನಾನು ಉಪ್ಪಿಟ್ಟು ಮಾಡ್ತೀನಿ. 1:3 ಅಂತಂದ್ರೆ 1 ಗ್ಲಾಸ್ ರವೆಗೆ 3 ಗ್ಲಾಸ್ ನೀರನ್ನ ಹಾಕ್ತೀನಿ. ಮೀನ್ಸ್ 1 ಕಪ್ ರವೆಗೆ 3 ಕಪ್ ರವೆ. ನೀವು ಗ್ಲಾಸಲ್ಲಿ ತಗೊಂಡ್ರೆ ಗ್ಲಾಸ್ ಅಳತೆ, ಇಲ್ಲ ಅಂತಂದ್ರೆ ಕಪ್ ತಗೊಂಡ್ರೆ ಕಪ್‌ನಲ್ಲಿ ಅಳತೆ. ಆ ತರ ಮಾಡ್ಕೋಬಹುದು. ನೀವು ಮಕ್ಕಳಿಗೆ ಮಾಡ್ತಿದ್ದೀರಾ,
ಅಂತಂದ್ರೆ ಲೈಕ್ ಸಣ್ಣ ಮಕ್ಕಳಿಗೆ 6 ತಿಂಗಳಾದ್ಮೇಲೆ ನಾವು ಲೈಕ್ ಅವ್ರಿಗೆ ಫೀಡ್ ಮಾಡೋದು ಸ್ಟಾರ್ಟ್ ಮಾಡ್ತೀವಲ್ಲ, ನೀವು ಆ ಮಕ್ಕಳಿಗೆ ಮಾಡ್ತಿದ್ದೀರಾ ಲೈಕ್ 1 ಇಯರ್, 1 1/2 ಇಯರ್ ಮಕ್ಕಳಿಗೆ ಅಂತಂದ್ರೆ 1:5 ತಗೊಳ್ಳೋದು ತುಂಬಾ ತುಂಬಾ ಒಳ್ಳೇದು. ಅವ್ರಿಗೆ ಬೇಗ ಡೈಜೆಸ್ಟ್ ಆಗುತ್ತೆ. ಇವಾಗ ನನ್ ಮಗು 5 ಇಯರ್ಸ್ ಎಬೋವ್. ಸೊ ಆದ್ರಿಂದ ನಾನು ಏನ್ ಮಾಡ್ತಿದ್ದೀನಿ, ನಾರ್ಮಲ್ ನಾವು ಯಾವ ರೀತಿ ತಿಂತೀವೋ ಅದೇ ಫುಡ್‌ನ ನಾನು ಅದಕ್ಕೂ ಫೀಡ್ ಮಾಡಕ್ಕೆ ಇಷ್ಟಪಡ್ತೀನಿ. ಈಗ ನೀರ್ ಸೇರ್ಸಿ ಆಯ್ತು. ಈಗ ಒಂದ್ ಕುದಿ ಬಂದಿದ್ದು ಆಯ್ತು. ಇವಾಗ ನಾನು ಇದಕ್ಕೆ ರವೆನ ಮಿಕ್ಸ್ ಮಾಡ್ತಿದ್ದೀನಿ. ಆಲ್ರೆಡಿ ನಾವು ಏನ್ ರೋಸ್ಟ್ ಮಾಡಿ ಇಟ್ಕೊಂಡಿದ್ವಿ, ಆ ರವೆನ ಮಿಕ್ಸ್ ಮಾಡ್ತಿದ್ದೀನಿ. ಈ ರವೆನ ಮಿಕ್ಸ್ ಮಾಡ್ಬೇಕಾದ್ರೆ ನೀವು ಸ್ಟವ್‌ನ ಸಿಮ್ಮಲ್ಲಿಟ್ಟು ನೆಕ್ಸ್ಟ್ ಸ್ಲೋ ಆಗಿ ಅದನ್ನ ಸ್ಟಿರ್ ಮಾಡ್ಬೇಕಾಗತ್ತೆ. ಲಂಪ್ಸ್ ಇಲ್ದಿರ ಮೀನ್ಸ್ ಗಂಟು ಕಟ್ದಿರ. ಅದೇ ರೀತಿ ನಾವು ಮಿಕ್ಸ್ ಮಾಡ್ತಾನೆ ಇರ್ಬೇಕು. ಅದ್ ಎಲ್ಲಿವರೆಗೂ ಗಟ್ಟಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ, ಕನ್ಸಿಸ್ಟೆನ್ಸಿ ಥಿಕ್ ಆಗತ್ತೆ, ಅಲ್ಲಿವರೆಗೂ ಸಹ ನಾವದನ್ನ ಈ ತರ ಸ್ಟಿರ್ ಮಾಡ್ತಾನೆ ಇರ್ಬೇಕು. ಆವಾಗ ನಮ್ಗೆ ಉಪ್ಪಿಟ್ಟು ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ. ಇಲ್ಲಿ ನಾವು ಮಾಡೋ ತಪ್ಪಂದ್ರೆ ಎರಡೇ 2 ತಪ್ಪು. ಇಲ್ಲ ಒಂದು ತಣ್ಣೀರನ್ನ ನಾವು ಬೇಗ ಹಾಕ್ಬಿಡ್ತೀವಿ, ಇಲ್ಲ ರವೆನ ನಾವು ರೋಸ್ಟ್ ಮಾಡೋದಿಲ್ಲ. ಆ ರವೆ ಹಾಕದ್ಮೇಲೆ ನಾವು ಚೆನ್ನಾಗಿ ಸ್ಟಿರ್ ಮಾಡೋದಿಲ್ಲ. ಇದರಿಂದನೇ ನಮ್ಗೆ ಉಪ್ಪಿಟ್ಟಲ್ಲಿ ಟೇಸ್ಟ್ ಅನ್ನೋದನ್ನೆಲ್ಲ ಎಲ್ಲ ಹೋಗ್ಬಿಡುತ್ತೆ. ಸೊ ಇವಾಗ ನೋಡ್ತಿರ್ಬೋದು ನೀವು, ಅದು ಸ್ವಲ್ಪ ಗಟ್ಟಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಈ ಸ್ಟೇಜಲ್ಲಿ ನಾನು ಫ್ರೆಶ್ ಆಗಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನ ಸಹ ನಾನು ಹಾಕ್ತಿದ್ದೀನಿ. ನೀವು ಇದೇ ಸ್ಟೇಜಲ್ಲಿ ಬೇಕಾದ್ರೂ ನೀವು ತುಪ್ಪವನ್ನು ಸಹ ಹಾಕ್ಕೋಬಹುದು. ನಾನಿಲ್ಲಿ ಯಾವುದೇ ತುಪ್ಪವನ್ನ ನಾನು ಯೂಸ್ ಮಾಡ್ತಿಲ್ಲ. ಅದ್ ಹಾಕಿದ ನಂತರ ಒಂದು 2 ನಿಮಿಷ ನೀವು ಪ್ಲೇಟ್‌ನ ಅದ್ರ ಮೇಲಿಟ್ಟು ಸ್ಟೀಮ್ ತರ ಕೊಡ್ಬೇಕು. ಇನ್ ದ ಸೆನ್ಸ್ ಸಿಮ್ಮಲ್ಲೇ ಇಟ್ಟು ಗ್ಯಾಸ್ ಫ್ಲೇಮ್‌ನ ಅದನ್ನ ಸ್ವಲ್ಪ ನೀವು ಸ್ಟೀಮ್ ಆಗ್ಲಿಕ್ಕೆ ಬಿಡ್ಬೇಕು. ಆ ವೇಪರೈಸೇಷನ್ ಆಗ್ಲಿಕ್ಕೆ ಬಿಡ್ಬೇಕು. ಆವಾಗ ಆ ರವೆ ಅನ್ನೋದು ತುಂಬಾ ಸಾಫ್ಟ್ ಆಗಿ, ಸ್ಮೂತ್ ಆಗಿ ಬರುತ್ತೆ. ಸೊ ಅದರ ನಂತರ ನಿಮಗೆ ಉಪ್ಪಿಟ್ಟು ಅನ್ನೋದು ತುಂಬಾ ರೆಡಿ ಆಗತ್ತೆ. ಸೊ ನೋಡಿ, ಈಗ ಉಪ್ಪಿಟ್ಟು ರೆಡಿ ಆಯ್ತು. ಇಲ್ಲಿ ನಾನು ಬ್ರೇಕ್‌ಫಾಸ್ಟ್‌ಗೆ, ಲಂಚ್‌ಗೆ ಒಂದೇ ಸರಿ ನಾನು ಎಲ್ಲಾನು ಪ್ರಿಪೇರ್ ಮಾಡಿ ಹೋಗ್ಬೇಕಾಗತ್ತೆ. ಸೊ ಅದ್ರಿಂದ ಲಂಚ್‌ಗೆ ನಾನು ರೈಸ್‌ನ ಏನು ಪ್ರಿಪೇರ್ ಮಾಡ್ಲಿಕ್ಕೆ ಹೋಗ್ತಿಲ್ಲ. ಜಸ್ಟ್ ನನಗೆ ಲಂಚ್ ಬಾಕ್ಸ್‌ಗೆ ಎಷ್ಟು ಬೇಕೋ ಅಷ್ಟು ರೈಸ್ ಮಾತ್ರ ಒಂದು ಗ್ಯಾಸಲ್ಲಿ ಇಟ್ಟು, ಇನ್ನೊಂದ್ರಲ್ಲಿ ನಾನು ಇವಾಗ ಸಾಂಬಾರ್‌ಗೆ ರೆಡಿ ಮಾಡ್ತಿದ್ದೀನಿ. ನನ್ನ ಇಲ್ಲಿ ಸಾಂಬಾರ್ ಬಂದ್ಬಿಟ್ಟು ಮೂಲಂಗಿ ಸಾಂಬಾರ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ನಾನು ತುಂಬಾ ಸಿಂಪಲ್ ಆಗಿ, ಕ್ವಿಕ್ ಆಗಿ ವಿತಿನ್ 15 ಮಿನಿಟ್ಸ್ ಅಲ್ಲಿ, ನಾನಿವಾಗ ವಿಡಿಯೋ ಶೂಟ್ ಅಲ್ಲೆಲ್ಲ ನಿಮಗೆ 5 ಮಿನಿಟ್ಸ್ ಹಂಗೆ ನೋಡಿಸ್ಬೋದು. ಬಟ್ ಮ್ಯಾನ್ಯುಯಲ್ ಆಗಿ ನಿಮಗೆ 15 ಮಿನಿಟ್ಸ್ ಅಲ್ಲಿ ಈ ಸಾಂಬಾರ್ ರೆಡಿ ಆಗ್ಬೇಕು ಅಂತಂದ್ರೆ, ಫಸ್ಟ್ ನಾರ್ಮಲ್ ಒಗ್ಗರಣೆ ಹಾಕಿ, ಆ ಒಗ್ಗರಣೆ ಎಲ್ಲ ಸ್ವಲ್ಪ ಫ್ರೈ ಆದ ನಂತರ ಮೀನ್ಸ್ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು ಮತ್ತೆ ಸಾಸಿವೆ, ಜೀರಿಗೆ ಎಲ್ಲವೂ ಸಹ ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ ನಾವು ಟೊಮೊಟೊ, ನೆಕ್ಸ್ಟ್ ಉಪ್ಪು, ಖಾರ, ಆದ್ರೆ ಸಾಂಬಾರ್ ಪುಡಿನೂ ಸಹ ಮನೆಯಲ್ಲೇ ಹೋಮ್ ಮೇಡ್ ಮಾಡಿರೋ ಸಾಂಬಾರ್ ಪುಡಿ ಆದ್ರೆ ತುಂಬಾ ತುಂಬಾ ಒಳ್ಳೇದು. ಲೈಕ್ ತುಂಬಾ ಟೇಸ್ಟ್ ಕೊಡುತ್ತೆ. ಆ ಫ್ಲೇವರು ಸಹ ತುಂಬಾ ಚೆನ್ನಾಗಿ ಬರುತ್ತೆ. ಕಲರು ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಅದೆಲ್ಲ ಫ್ರೈ ಆಗಿದ ನಂತರ, ಟೊಮೊಟೊ ಸಾಫ್ಟ್ ಆಗಿದ ನಂತರ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಮುಲ್ಲಂಗಿಯನ್ನ ಅದರಲ್ಲಿ ಫ್ರೈ ಮಾಡ್ಬೇಕು. ಅದು ಫ್ರೈ ಆಗಿದ ನಂತರ ಇದಕ್ಕೆ ನಾವು ಹುಣಸೆ ಹಣ್ಣಿನ ರಸವನ್ನ ಸಹ ಸೇರಿಸಬೇಕಾಗತ್ತೆ. ಈ ಹುಣಸೆ ಹಣ್ಣಿನ ರಸ ಸೇರಿಸಿ ಅದರಲ್ಲಿ ಸ್ವಲ್ಪ ಹೊತ್ತು ಫ್ರೈ ಆಗಿದ್ದಾದ್ಮೇಲೆ, ಮೀನ್ಸ್ ಒಂದು ಕುದಿ ಬಂದಿದ್ದಾದ್ಮೇಲೆ ನೆಕ್ಸ್ಟ್ ಸಾಂಬಾರ್ ಪುಡಿಯನ್ನ ಹಾಕ್ಬೇಕು. ಸೊ ಇಲ್ಲಿ ನೋಡಿ, ನಾನು ಸಾಂಬಾರ್ ಪುಡಿಯನ್ನ ಲೈಕ್ ಹಾಕಿದ್ದೀನಿ. ನಂತರ ನಾನು ಇಲ್ಲಿ ಏನ್ ಮಾಡ್ತಿದ್ದೀನಿ, ಹುಣಸೆ ರಸನ ಸೇರಿಸಿ ಒಂದು ಕುದಿ ಬಂದಿದ್ದಾದ್ಮೇಲೆ ನೆಕ್ಸ್ಟ್ ಬೇಳೆಯನ್ನ ಹಾಕ್ತಿದ್ದೀನಿ. ಈ ಬೇಳೆ ಹಾಕಿದ ನಂತರ ನಮಗೆ ಒಂದು ಫ್ಲೇವರ್ ಬರುತ್ತೆ, ಲೈಕ್ ಹೋಟೆಲ್ ಸಾಂಬಾರ್ ಫ್ಲೇವರ್ ಬರುತ್ತೆ. ಸೊ ಆ ಫ್ಲೇವರ್ ಬಂದಾಗ ನೀವು ನೋಡ್ತಿರ್ಬೋದು, ಇಲ್ಲಿ ಒಂದು ಕುದಿ ಬಂದು ಆ ಫ್ಲೇವರ್ ಎಲ್ಲ ಅಬ್ಸರ್ವ್ಸ್ ಆಗ್ತಾ ಇರುತ್ತೆ. ಈ ಸ್ಟೇಜಲ್ಲಿ ನಾವು ಸಾಂಬಾರ್ನ ರೆಡಿ ಆಗಿದೆ ಅಂತ ಡಿಸೈಡ್ ಮಾಡಿ ಅದನ್ನ ಫ್ಲೇಮ್ ಆಫ್ ಮಾಡ್ಬೋದು. ನೋಡಿ, ರುಚಿ ರುಚಿಯಾದಂತಹ ಮೂಲಂಗಿ ಸಾಂಬಾರ್ ರೆಡಿ ಆಯ್ತು. ಇಲ್ಲಿ ನಾನು ಸ್ಕೂಲ್ಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಸಲಾಡ್ಸ್‌ನ ಪ್ರಿಪೇರ್ ಮಾಡ್ಕೊಳ್ತಿದ್ದೀನಿ. ಯಾಕೆಂದ್ರೆ ನಾವು ಸ್ಕೂಲಲ್ಲಿ ಟೀಚಿಂಗ್ ಎಲ್ಲ ಮಾಡ್ಬೇಕಾಗುತ್ತೆ, ಎಕ್ಸ್ಟ್ರಾ ವರ್ಕ್ ಮಾಡ್ಬೇಕಾಗುತ್ತೆ, ಟಯರ್ಡ್‌ನೆಸ್ ಇರುತ್ತೆ. ಜಂಕ್ ಫುಡ್ ತಿನ್ನೋ ಬದಲು ನಾನು ಇದಕ್ಕೆ ಪ್ರಿಫರ್ ಮಾಡ್ಕೊಡ್ತೇನೆ. ಸೊ ನೋಡಿ, ಇಲ್ಲಿ ನೀವು ನೋಡ್ತಿರ್ಬೋದು, ಇದು ನನ್ನ ಲಂಚ್ ಬಾಕ್ಸ್. ಬೆಂಗಳೂರಲ್ಲಿ ದಿಢೀರ್ ಅಂತ ಮಳೆ ಬಂತು ಈವ್ನಿಂಗ್. ಸ್ಕೂಲಿಂದ ಬರಬೇಕಾದ್ರೆ ಫುಲ್ ನೆನ್ಕೊಂಡು ಮನೆಗೆ ಬಂದಾಯಿತು. ಬಂದ ನಂತರ ನೋಡಿದ್ರೆ ಇಲ್ಲಿ ಸಹ ನನ್ನ ಮಗು ಮಳೆಯಲ್ಲೇ ಆಟ ಆಡ್ತಿತ್ತು. ನೀವು ನೋಡ್ತಿದ್ದೀರಾ ಈಗ. ಸಂಜೆ ಮನೆಗೆ ಬಂದಾದ್ಮೇಲೆ ಸ್ನಾನ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ
ದೀಪಾರಾಧನೆ ಮಾಡ್ತಿದ್ದೇನೆ. ಇಲ್ಲಿ ಆರತಿಯನ್ನ ಬೆಳಗ್ತಿದ್ದೇನೆ. ನನ್ನ ಅನುಭವದ ಪ್ರಕಾರ ಬೆಳಗ್ಗೆ, ಸಂಜೆ ದೀಪಾರಾಧನೆ ತುಂಬಾನೇ ಮುಖ್ಯ. ನಾವು ಮಾರ್ನಿಂಗ್ ಟೈಮಲ್ಲಿ ಎಷ್ಟೇ ಪೂಜೆ ಮಾಡಿದ್ರು ಸಂಜೆ ಒಂದು ದೀಪ ಹಚ್ಚಿದ್ರೇನೆ ಮನೆಗೆ ಕಳೆ ಅನ್ನೋದು ಬರುತ್ತೆ. ನೀವು ಅಬ್ಸರ್ವ್ ಮಾಡ್ಬೋದು. ಸಂಜೆ ಪೂಜೆ ಮಾಡಿರೋದಕ್ಕೂ ಮಾರ್ನಿಂಗ್ ಪೂಜೆ ಮಾಡಿದ್ರೆ ಡೇ ಎಲ್ಲ ಪಾಸಿಟಿವ್ ಆಗಿರ್ತೀವಿ, ಕರೆಕ್ಟ್. ಬಟ್ ಸಂಜೆ ನೀವು ದೀಪಾರಾಧನೆ ಮಾಡಿದ್ರೆ ಆ ಡೇ ಅಲ್ಲಿ ವರ್ಕ್ ಮಾಡಿ ತಗೊಂಡಿರ್ತಕ್ಕಂಥ ಸ್ಟ್ರೆಸ್ನೆಲ್ಲ ನೀವು ಅಲ್ಲಿ ರಿಲೀಸ್ ಮಾಡ್ಬೋದು. ಸೊ ಇದು ನನ್ನ ಎಕ್ಸ್ಪೀರಿಯನ್ಸ್ ನಿಮ್ ಜೊತೆ ಹಂಚ್ಕೊಳ್ಳಿಕ್ಕೆ ನಾನು ತುಂಬಾ ಇಷ್ಟಪಡ್ತಿದ್ದೇನೆ, ಅದಕ್ಕೆ ಹೇಳ್ತಿದ್ದೇನೆ. ಸೊ ಆರತಿ ನಂತರ ಇಲ್ಲಿ ನಾನು ಧೂಪ ಹಾಕ್ಲಿಕ್ಕೆ ರೆಡಿ ಮಾಡ್ತಿದ್ದೇನೆ. ನೀವು ಅಬ್ಸರ್ವ್ ಮಾಡ್ಬೋದು, ಧೂಪ ಹಾಕಿದ ಮುಂಚೆಗೂ ಧೂಪ ಹಾಕಿದ ನಂತರಗೂ ನಮ್ಮ ಮನೆಯಲ್ಲಿ ಎಷ್ಟೆಲ್ಲ ಚೇಂಜಸ್ ಆಗುತ್ತೆ. ಮನೇಲಿ ಇರೋರು ಚೇಂಜ್ ಆಗ್ತಾರೆ, ಮನೇಲಿರ್ತಕ್ಕಂತಹ ನೇಚರು ಸಹ ಚೇಂಜ್ ಆಗುತ್ತೆ. ಸೊ ಆದ್ರಿಂದ ನನ್ನ ರೊಟೀನಲ್ಲಿ ಇದು ಒಂದು ನಾನು ಪ್ರಿಯಾರಿಟಿ ಅಂತ ಒಂದು ಭಾಗನೇ ಮಾಡ್ಕೊಂಡ್ಬಿಟ್ಟಿದ್ದೀನಿ ನನ್ನ ಲೈಫ್ ಸ್ಟೈಲಲ್ಲಿ. ಮಾರ್ನಿಂಗ್ ಈವ್ನಿಂಗ್ ಎಷ್ಟೇ ಬ್ಯುಸಿ ಇದ್ರೂ ಒಂದು ಚಿಕ್ಕ ದೀಪ ಹಚ್ಚಿ, ಅಗರಬತ್ತಿ ಹಚ್ಚಿ ಧೂಪ ಹಾಕ್ಲಿಲ್ಲ ಅಂತಂದ್ರೆ ನನ್ನ ಮನಸ್ಸಿಗೆ ನೆಮ್ಮದಿ ಅನ್ನೋದೇ ಇರೋದಿಲ್ಲ. ನಾನಿದು ಒಂದು ಹೆಲ್ತಿ ಹ್ಯಾಬಿಟ್ ತರನ ನಾನು ಅದನ್ನ ಅಕ್ಸೆಪ್ಟ್ ಮಾಡಿ ನಾನು ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀನಿ, ಅಳವಡಿಸ್ಕೊಂಡಿದ್ದೀನಿ ನನ್ನ ಜೀವನದಲ್ಲಿ ಅಂತಾನೆ ಹೇಳ್ಬೋದು. ಇಲ್ಲಿ ನೋಡ್ತಿರ್ಬೋದು ನೀವು ಎಷ್ಟು ಡಿವೈನ್ ಆಗಿ ಕಾಣಿಸ್ತಿದ್ದಾರೆ ದೇವ್ರು ಅಂತ. ದೇವ್ರ ಮನೆ ಆಗಿರ್ಬೋದು, ದೇವ್ರಾಗಿರ್ಬೋದು, ನಮ್ಮಲ್ಲೂ ಅಷ್ಟೇ ಆ ಒಂದು ಪ್ರಶಾಂತತೆ ಅನ್ನೋದು ಬಂದ್ಬಿಡುತ್ತೆ ಮೈಂಡ್ ಅಲ್ಲಿ. ಮತ್ತೆ ದೇವರ ಮನೆ ಆಗಿದ ನಂತರ ಇಲ್ಲಿ ಹೊಸಲಿಗೂ ಸಹ ನಾನು ಧೂಪ ಹಾಕ್ತಿದ್ದೇನೆ. ನೆಕ್ಸ್ಟ್ ಹೀಗೆ ಮಳೆ ಬಂದಿತ್ತಲ್ಲ, ಸ್ವಲ್ಪ ಬಿಸಿ ಬಿಸಿಯಾಗಿ ಏನಾದ್ರೂ ತಿನ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಮೈಸೂರು ಬೋಂಡಾಗೆ ರೆಡಿ ಮಾಡ್ತಿದ್ದೀನಿ. ಸೊ ಇದಕ್ಕೆ ನಾನು 1 ಕಪ್ ಮೊಸರು, 1.5 ಕಪ್ ಮೈದಾನ ತಗೊಂಡು ಆಸ್ ಯೂಶುವಲ್ ಸ್ವಲ್ಪ ಉಪ್ಪು, ಜೀರಿಗೆ, ಕರಿಬೇವು, ಲೈಕ್ ಒಣ ಕೊಬ್ಬರಿ, ಶುಂಠಿ, ಕೊತ್ತಂಬರಿ ಎಲ್ಲವನ್ನು, ಸ್ವಲ್ಪ ಅಡಿಗೆ ಸೋಡಾ, ಇದು ಆಪ್ಷನಲ್, ಫುಲ್ಲಿ ಆಪ್ಷನಲ್. ನಿಮ್ಗೆ ಇಷ್ಟ ಆದ್ರೆ ಅವೆಲ್ಲವನ್ನ ಹಾಕೊಳ್ಳಿ. ಇಲ್ಲ ಅಂತಂದ್ರೆ ನೀವು ಪ್ಲೇನ್ ಆಗಿ ಸ್ವಲ್ಪ ಜೀರಿಗೆ ಮತ್ತೆ ಸಾಲ್ಟ್ ಹಾಕೊಂಡು ಸಹ ನೀವು ಮಾಡ್ಕೋಬಹುದು. ಬಟ್ ನಾನು ಇಲ್ಲಿ ಎಲ್ಲವನ್ನು ಮಿಕ್ಸ್ ಮಾಡ್ತಿದ್ದೇನೆ. ಲೈಕ್ ಕೊತ್ತಂಬರಿ, ಶುಂಠಿ, ಸಾಲ್ಟ್, ಕರಿಬೇವು ಎಲ್ಲವನ್ನ ಆಡ್ ಮಾಡಿ ಅದನ್ನ ಚೆನ್ನಾಗಿ ಮಿಕ್ಸ್ ಕೊಡ್ಬೇಕಾಗತ್ತೆ. ಮೀನ್ಸ್ ಅದನ್ನ ಚೆನ್ನಾಗಿ ಬೀಟ್ ಮಾಡ್ಬೇಕು. ಆವಾಗ ನಮ್ಗೆ ಅದನ್ನ ಬೋಂಡ ರೀತಿ ಹಾಕ್ಲಿಕ್ಕೆ ಆ ಒಂದು ಕನ್ಸಿಸ್ಟೆನ್ಸಿ ಬರುತ್ತೆ. ಸೊ ಇಲ್ಲಿ ನಾನು ಎಲ್ಲವನ್ನು ಹಾಕಿ ಅದನ್ನ ಮಿಕ್ಸ್ ಮಾಡಿ ಅದನ್ನ ಪಕ್ಕಕ್ಕೆ ಇಟ್ಕೊಳ್ತಿದ್ದೀನಿ. ಇದಕ್ಕೆ ನೀವು ಜೀರಿಗೆ ಪ್ಲೇಸ್ ಅಲ್ಲಿ ಅಜ್ವೈನ ಸಹ ಹಾಕೋಬಹುದು, ಅದನ್ನು ಚೆನ್ನಾಗಿರುತ್ತೆ. ಅದು ಆ ಫ್ಲೇವರು ಚೆನ್ನಾಗಿರುತ್ತೆ. ಇಲ್ಲ ಅಂತಂದ್ರೆ ನೀವು ಸ್ವಲ್ಪ ಮಸಾಲೆ ಕೊಟ್ಟು ಮಾಡ್ಬೇಕು ಅಂತಂದ್ರೆ ಶುಂಠಿ ಮತ್ತೆ ಬೆಳ್ಳುಳ್ಳಿ ಬೇಡ, ಶುಂಠಿನ ನೀವು ಹಾಕೋಬಹುದು. ನಾನಿಲ್ಲಿ ಹೆಲ್ತಿ ಆಗಿರ್ಲಿ ಅಂತ ಹೇಳ್ಬಿಟ್ಟು ಮಸಾಲೆ ಏನು ಬೇಡ ಅಂತ ಓನ್ಲಿ ಜೀರಿಗೆ ಕೊಟ್ಟಿದ್ದೀನಿ ಅಷ್ಟೇ. ಇದನ್ನ ಪಕ್ಕಕ್ಕೆ ಇಟ್ಟು ಇವಾಗ ನನ್ನ ಮಗುಗೋಸ್ಕರ ಈವ್ನಿಂಗ್ ಸ್ನ್ಯಾಕ್ಗೋಸ್ಕರ ಒಂದು ಹೆಲ್ತಿ ಸ್ನ್ಯಾಕ್ ಕೊಡ್ಬೇಕಂತ ಹೇಳ್ಬಿಟ್ಟು ರೆಡಿ ಮಾಡ್ತಿದ್ದೀನಿ. ಇದಕ್ಕೆ ಸ್ವಲ್ಪ ಬಟರ್, ಒಂದು ಒಂದು ಹಾಫ್ ಸ್ಪೂನ್, ಇಲ್ಲ ಹಾಫ್ ಸ್ಪೂನ್ ಅಷ್ಟು ಸ್ವಲ್ಪ ಖಾರ, ಸ್ವಲ್ಪ ಗರಂ ಮಸಾಲ ಹಾಕ್ಬಿಟ್ಟು ಅದಕ್ಕೆ ಮಖಾನನ ಕೊಟ್ಟಿದ್ದೀನಿ. ಇದು ತುಂಬಾನೇ, ಇದನ್ನ ಲೋಟಸ್ ಸೀಡ್ ಅಂತ ಕರಿತೀವಿ, ತುಂಬಾನೇ ಒಳ್ಳೇದು ಮಕ್ಕಳಿಗೆ ಇದು. ಇದರಿಂದ ನಾವು ಸ್ವೀಟ್ ನ ಸಹ ಮಾಡ್ಬೋದು, ಲೈಕ್ ಹಾಟ್ ನ ಸಹ ಮಾಡ್ಬೋದು. ಇವತ್ತು ನಾನು ಮಳೆ ಬಂದಿತ್ತಲ್ಲ, ಸೊ ಅದಕ್ಕೆ ಹಾಟ್ ಅನ್ನೇ ಕೊಟ್ಟಿದ್ದೀನಿ. ಇನ್ನ ಇಲ್ಲಿ ಬೋಂಡ ಹಾಕ್ಲಿಕ್ಕೆ ಅಂತ ಲೈಕ್ ಆಯಿಲ್ ನ ರೆಡಿ ಮಾಡ್ಕೊಂಡು ಬೋಂಡ ಹಾಕ್ತಿದ್ದೀನಿ. ನಿಜ ಹೇಳ್ಬೇಕು ಅಂದ್ರೆ ಈ ರೀತಿ ಫ್ಯಾಮಿಲಿಗೋಸ್ಕರ ಪ್ರೀತಿಯಿಂದ ಅಡಿಗೆ ಮಾಡಿ ಬಡಿಸೋದ್ರಲ್ಲಿ ಸಿಗೋ ಖುಷಿನೇ ಬೇರೆ. ನನ್ನ ಪ್ರಕಾರ ಆದ್ರೆ ನನ್ಗೆ ಈ ತರ ಖುಷಿ ನನ್ನ ಮಾತಲ್ಲಿ ಹೇಳಿಕ್ಕೂ ಆಗೋದಿಲ್ಲ. ನನಗೆ ಈ ತರ ಕುಕ್ ಮಾಡೋದು, ಸರ್ವ್ ಮಾಡೋದು ಅಂದ್ರೆ ತುಂಬಾನೇ ಇಷ್ಟ. ನಮ್ಮ ಫ್ಯಾಮಿಲಿ ಅವರಿಗೆ ಅವ್ರು ಕಾಂಪ್ಲಿಮೆಂಟ್ ಕೊಡ್ತಾರಲ್ಲ, ಲೈಕ್ ತುಂಬಾ ಅಡಿಗೆ ತುಂಬಾ ಚೆನ್ನಾಗಿದೆ, ಇಲ್ಲ ನೀನು ಮಾಡಿರೋ ಸ್ಟೈಲ್ ಚೆನ್ನಾಗಿದೆ, ಲೈಕ್ ನೀನು ಅಡಿಗೆ ಮಾಡೋ ಸ್ಟೈಲ್ ಚೆನ್ನಾಗಿರುತ್ತೆ ಅನ್ನೋ ಆ ಕಾಂಪ್ಲಿಮೆಂಟ್ ಒಂದು ಸಾಕು. ನಾವು ಡೇ ಅಲ್ಲಿ ಕಷ್ಟಪಟ್ಟು ಅಡಿಗೆ ಮಾಡಿರುವಂತ ಸ್ಟ್ರೆಸ್ನೆಲ್ಲ ಮರ್ತೋಗ್ಬಿಡ್ತೀವಿ. ಸೊ ಇಲ್ಲಿ ನನ್ನ ಮಗುಗೆ ಕೊಟ್ಟಾಯ್ತು ಸ್ನ್ಯಾಕ್ಸ್. ಇದಾದ ನಂತರ ನಾನು ನಮ್ಗೆ ಕಾಫಿನ ರೆಡಿ ಮಾಡ್ಕೊಳ್ತಿದ್ದೀನಿ ಈವ್ನಿಂಗು ಬೋಂಡ ಜೊತೆಗೆ. ಸೊ
ಸೊ ನನ್ನ ದಿನಚರಿ ಈ ರೀತಿ ಇರುತ್ತೆ. ಪ್ಲೀಸ್ ವಿಡಿಯೋ ನೋಡಿದ್ಮೇಲೆ ಮರೆಯದಂತೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತೊಂದು ವ್ಯಾಲ್ಯೂಬಲ್ ಅಂಡ್ ಯೂಸ್ಫುಲ್ ಕಂಟೆಂಟ್ ನೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.